ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೇವೆ. ಗಂಟೆ ಬಂದು 5:10. ಕಂಟೆಸ್ಟೆಂಟ್ ಹಾಗೆ ಇಲ್ಲಿ ಫುಲ್ ಮಳೆ. ಮೈಸೂರಿಗೆ ಹೋಗೋ ಪ್ಲಾನ್ ಹೊರಟೇವೆ. ಹೊರಟು ಕೂಡ್ಲೆ ಫುಲ್ ಮಳೆ ಮಳೆ ಮಳೆ. ಹೊರಟು ಕೂಡ್ಲೆ ಅಲ್ಲ, ರಾತ್ರಿ ಫುಲ್ ಮಳೆ ಬರ್ತಾ ಇತ್ತು. ಸೊ ನಮ್ದು ಮೇನ್ ಬ್ಲಾಗರ್ ಇಲ್ಲ, ಅವ್ರು ಹೋಗಿ ಮೈಸೂರಿಗೆ ರೀಚ್ ಆಯ್ತು. ಸೊ ಅಲ್ಲಿವರೆಗೆ ನಾವು ಮಾಡ್ತೇವೆ, ಮತ್ತೆ ಮೇನ್ ಬ್ಲಾಗರ್ ಅಲ್ಲಿ ಸಿಗ್ತಾರೆ ಆಯ್ತಾ. ಸ್ವಲ್ಪ ಅಡ್ಜಸ್ಟ್ ಮಾಡಿ. ಹಾಗೆ ಈಗ ಹೊರಟಿವಿ. ಗಂಟೆ ಎಷ್ಟು? 5:15. 5 ಗಂಟೆಗೆ ಹೇಳಿ ದೊಡ್ಡ ಲೇಟ್. ಇಲ್ಲಿ ದೊಡ್ಡ ಲೇಟ್. ದೊಡ್ಡ ಸೀರೆ ಉಟ್ಟಿ ದೊಡ್ಡನಿಗೆ ತಲೆ ಬೀಸಿ ವಾಚ್ ಮಿಸ್ ಆಯ್ತಂತೆ. ಇಲ್ಲಿ ಹಿಂದೆ ಮೈಸೂರು. ಸ್ಲೀಪಿಂಗ್ ಬ್ಯೂಟಿ ತಂಗ್ಲಿಟ್ ನುಂಗ್ಬಿಡ್ತಾವೆ. ಬಸ್ಸಲ್ಲಿ ಕಿಟಕಿ ಪಕ್ಕದಲ್ಲಿ ಸೀಟ್ ಇಟ್ಕೊಂಡ್ಬಿಟ್ಟು ಗೋರ್ ಗೋರ್ ಅಂತ ಗೊರ್ಕೆ ಹೊಡಿತಾವೆ. ಆಗ ಈಗ ಪುತ್ತೂರು ರೀಚ್ ಆದ್ರು. ಇದೆಷ್ಟು? ವರ್ಷ ಗಾಡಿ ಮಡಿಕೇರಿ ರೀಚ್ ಆದ್ರು. ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಈಗ ಉಡುಪಿ ಗಾರ್ಡನ್ಗೆ ಬಂದಿದ್ದೇವೆ. ಹಸು ಆಗ್ತದೆ. ಫಸ್ಟ್ ರೌಂಡ್ ಸ್ಟಾರ್ಟ್ ಆಗಿದೆ. ಎಂತೆಲ್ಲ ಉಂಟು? ಆನಿಯನ್ ಚಿಪ್ಸ್, ಕುಕ್ಕುಡಿ ಚಿಪ್ಸ್, ಗೋವಾ ಎಳೆ, ಮತ್ತೆ ಒಂದು ಶುಗರ್ ಅಷ್ಟೇ ಗೈಸ್. ಬೆಳಿಗ್ಗೆ ನಮ್ಮ ಚೈಲ್ಡ್ಹುಡ್ಡಿನಲ್ಲಿ 25 ಪೈಸೆಗೆ ಒಂದು ಸಿಕ್ತಿತ್ತು. ಈಗ ಪ್ಯಾಕೆಟ್ಗೆ 25 ರೂಪಾಯಿ ಆಗಿದೆ. ಪಾಪ ಹಸು ಆಗ್ತಾ ಉಂಟು. ಒಂದು ಪ್ಯಾಕೆಟ್ ಖಾಲಿ, ಎರಡನೇದು ಸ್ಟಾರ್ಟ್ ಆಯ್ತು ಸಿಕ್ಕಿದ್ದೆ. ಇಲ್ಲಿಗೆ AC ಬದಲು ಹೀಟರ್ ಬೇಕು. ಎಂತ ಬೇಕು? AC ಬದಲು ಇದು ಹೀಟರ್. ಹೌದಾ? ಅಷ್ಟು ಚಳಿ ಉಂಟಾ? ಮತ್ತೆ ನಮಗೆ ಕೋಲ್ಡ್ ಬೇಕಂದ್ರೆ AC ಹಾಕಬೇಕು. ಬೇರೆ ಸೋರ್ಸ್ ಇಲ್ಲ. ಕ್ಲೈಮೇಟ್ ಸೂಪರ್ ಇದೆ. ಫುಲ್ ಫಾಗಿ ಫಾಗಿ ಫಾಗಿ. ಬೆಳಗ್ಗೆ 8 ಗಂಟೆ ಆದ್ರೂ ಸಹ, 8:30 ಆದ್ರೂ ಸಹ ಫುಲ್ ಫಾಗ್ ಇದೆ. ಅಲ್ಲೇ ಕಲ್ ಕಲ್ಸು ಅಂತ ತಾತ ಬಿಡ್ತಾ ಇಲ್ಲ. ಎಂಟಕ್ಕೆ ಎಷ್ಟು ಕಮೆಂಟ್ ಮಾತೆ ತಿಂತೀಯ, ಮತ್ತೆ ಹೆಚ್ಚು ಕಮ್ಮಿ ಮಾಡ್ಕೊಂತೀಯ. ನಿಮ್ಮಿಗೆ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಒಬ್ಬಳು ಕಮೆಂಟ್ ಹಾಕಿಲ್ಲ, ದೊಡ್ಡ ಅಜ್ಜಿ ರಾಕ್ಸ್ ಹೇಳ್ಕೊಂಡು. ಯಾರು ಹಾಕಿದ್ದಾರೆ ಯೂಟ್ಯೂಬ್ ಅಲ್ಲಿ ಹಾಕಿದ ವಿಡಿಯೋಗೆ. ಹಾ ನಿಜ ಹಾಕಿದ್ದಾರೆ, ಅಜ್ಜಿ ರಾಕ್ಸ್. ಅದು ಗೋಧಿಗೆ ಹೇಗುಂಟು? ಟೇಸ್ಟ್ ಹೇಗುಂಟು? ಅಷ್ಟಿಲ್ಲ. ನಿಮಗೆ ಎಂತ ಬೇಕು? ಇಡ್ಲಿ ವಡೆ ಅಲ್ಲ, ಎಂತ ಬೇಕು ಹೇಳಿ ಇನ್ನು? ಹಾ ಹೇಳಲಿಕ್ಕಿಲ್ಲ. ಶಾಂತಮ್ಮಪ್ಪಂ ಸಸ್ಸುಗೆ ಇಲ್ಲ. ಮತ್ತೆ ತಿಂಡಿ ಆಯ್ತು. ನಾನು 2 ಬನ್ಸ್ ಕೇಳಿದೆ. 2 ಬನ್ಸ್ ನಾವು ಇಲ್ಲಿ 2 ಬನ್ಸ್ ತಿಂದೆ. ನಾವು ಮಂಗಳೂರಲ್ಲಿ 4 ಬನ್ಸ್ ತಿಂದ. ಅಷ್ಟು ಚಪಾತಿ ತರ ಉಂಟು. 1 ಬನ್ಸ್ ತಿಂದಿ, 1 ಬನ್ಸ್ ಕೊಟ್ಟು. ಇಷ್ಟು ಫುಲ್ ಮಳೆ ಇತ್ತು, ಇವಾಗ ಮಳೆ ನಿಂತಿದೆ. ಈಗ ಚಳಿ 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 ಆಗ್ತಿದೆ. ಹೋಮ್ ಮೇಡ್ ಚಾಕ್ಲೇಟ್ ಅದೆಲ್ಲ ನೋಡ್ಬೋದು. ಅದೆಲ್ಲ ಮಾಡ್ಲಿಕ್ಕೆಲ್ಲ ಚಾಕ್ಲೇಟ್ ಎಲ್ಲ ತಿನ್ಬಾರ್ದು, ಹಾಳಾಗ್ತಾರೆ ಮಕ್ಕಳು.
ಯಾವ್ದಾಗತ್ತು? ಇದು ಇಳಿಸಿಗೆ ಬಂದು ಒಂದ್ ಸಾಕ? ಯಾವ್ದು ಅದೇ ಇದು ಚಂದ ಉಂಟು. ಯಾವ್ದಿದ ಕೂರ್ಗಿ. ಈಗ ನಾವು ಮಡಿಕೇರಿಯಲ್ಲಿ ಚಾಯ್ ಕುಡಿದು ಈಗ ಮೈಸೂರಿಗೆ ಹೊರಟಿದ್ದೇವೆ. ಈಗ ಡ್ರೈವಿಂಗ್ ಅಳಿಯ ಡ್ರೈವಿಂಗ್ ಮಾಡ್ತಾ ಇದ್ದಾನೆ. ಶಶಿಗೆ ಈಗ ರೆಸ್ಟ್. ಒಮ್ಮೆ ಎಂತ ತಗೊಂಡಿದೆ ಚಾಯಕ್ಕೆ? ಒಂದು ಬನ್ಸ ಹಾಗೆ ಬಾಕಿ ಇತ್ತು. ಒಳ್ಳೆ ಇತ್ತು ಬನ್ಸ್ ಒಳ್ಳೆ ಇತ್ತು. ಅದ್ರಲ್ಲಿ ಕುರ್ಮ ಕೊಟ್ಟಿದ್ದು, ಅದು ಟೇಸ್ಟ್ ಇತ್ತು ಒಳ್ಳೆ. ಸಂಕೇತ ಎಂತ ತಗೊಂಡಿದ್ದು? ನಾನು ಇಡ್ಲಿ ವಡೆ ತಗೊಂಡಿದ್ದು. ನಾನು ಸಹ ತಗೊಂಡಿದ್ದು. ಟೇಸ್ಟ್ ಇತ್ತಲ್ಲ ಒಳ್ಳೆ. ಚಟ್ನಿ ಒಳ್ಳೆ, ಚಟ್ನಿ ಒಳ್ಳೆ ಇತ್ತು, ಮತ್ತೆ ಇಡ್ಲಿ ಸಹ ಒಳ್ಳೆ ಇತ್ತು. ಚಾಯ್ ಸಾಕು ಸ್ಟ್ರಾಂಗ್. ಇನ್ನತ್ತೆ ಮಸಾಲೆ ದೋಸೆ ಇಲ್ಲ, ಅದ್ರಲ್ಲಿ ಎಂತ ಇಲ್ಲ, ಅದನ್ನ ನೋಡಲ್ಲ ಇತ್ತು. ಮತ್ತೆ ನೋಡುವ ಅಲ್ಲಿ ಸಹ ಇಡ್ಲಿ ಇದು ಆಗ್ಬೋದಿತ್ತು ಅಂತ ಹೇಳಿ ಅತ್ತೆಗೆ ನಿನ್ನೆ ಬಾಚಿ ಇಟ್ಕೊಂಡು ಹೋಗೋದಿತ್ತು ದೋಸೆಗೆ ಹಾಕಿ. ಮಸಾಲೆ ದೋಸೆ. ಫಸ್ಟ್ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ಉಂಟು. ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ದೇವರನ್ನ ನೋಡ್ಲಿಕ್ಕೆ ಆಗ್ತಾಳೆ ಗೊತ್ತಿಲ್ಲ, ಆದ್ರೆ ಮಾವನೊಂದು ಆಸೆ ಗಾಡಿ ಬೆಟ್ಟ ಕತ್ತಿಸ್ಬೇಕಂತ. ಹಾಗೆ ಅಲ್ಲಿ ಹೋಗಿ ದೇವರನ್ನ ಕೈ ಮುಗ್ದು, ಹೊರಗಿಂದವ್ರ ಕೈ ಮುಗ್ದು ಮನೆಗೆ. ಮತ್ತೆ ಸಂಜೆ ಆದ್ರೆ ನೈಟ್ ಲೈಟಿಂಗ್ಸ್ ನೋಡ್ಲಿಕ್ಕೆ ಹೋಗ್ಬೇಕಂತ ಇದ್ದೇವೆ. ಓಕೆ ಬಾಯ್. ನೆಕ್ಸ್ಟ್ ಲೋಗೋ ಮೈಸೂರು ಎಂಟ್ರಿ ಆದ ತಕ್ಷಣ ನೋಡ್ತೇವೆ. ಬಾಯ್, ಸಿ ಯು. ಸೊ ನಾವೀಗ ಮೈಸೂರು ಮುಟ್ಟಿದ್ವಿ, ಹೋಗ್ತಾ ಇದ್ದೀವಿ. ನಮ್ದು ಬ್ಲಾಗರ್ ಇಲ್ಲಿದ್ದಾರೆ, ಅಲ್ಲಿಂದ ಉಟ್ಕೊಂಡು ಬಂದಿದ್ದು. ಸ್ಟಾರ್ಟ್ ಆಗಿತ್ತು ಅಲ್ಲೇ ಬ್ಲಾಗ್. ಎಲ್ಲಿ ಅವ ಮಲಯಾಳ ಎಂತ ಬೋನಾ ಅಡುಗೆ ಮಾಡ್ತಾರಲ್ಲ ನೋಡ್ತಾ ಇದಾರೆ. ನಮ್ಗೆ ಮೇಲೆ ಬರೋಗಣ ಕಾರ್ ಬಿಡತ್ತೆ. ಬರ ಬಂದ್ರೆ ಚಿಕ್ಕಪ್ಪ ಬೆಟ್ಟ. ನನ್ನ ಹತ್ರ ಡ್ರೆಸ್ ಹಾಕಿದ್ದಾರೆ ಗಾಯ್ಸ್. ನಾನು ಹಾಕಿದ್ದಂತ ಹೇಳಿ ಕಾಪಿ ಮಾಡ್ತಿದ್ದಾರೆ. ಕಾಪಿ ಕ್ಯಾಟ್ ಏನ್ ಮಾತಾಡ್ತಿಲ್ಲ ನೀವು? ಎಲ್ಲಿಗೆ ಹೊರಟಿದ್ದು? ದೇವಸ್ಥಾನ. ಯಾವ ದೇವಸ್ಥಾನ? ತ್ರಿಪುರ ದೂರ. ತ್ರಿಪುರ ಎಲ್ಲಿಗೆ? ಎಲ್ಲಿಗೆ? ಯಾವ ದೇವಸ್ಥಾನ? ತ್ರಿಪುರ ಎಲ್ಲಿದು? ಎಲ್ಲಿ ಗೊತ್ತಿಲ್ಲ. ನಿಮ್ಮ ಅಪ್ಪ ಹೋಗ್ತಾರ ಅವಲ್ಲೇ ಹೋದ. ಹೋಯ್ ಚಾಚನ ಚಾಮುಂಡೇಶ್ವರಿ ದೇವಿಯ ತಂಗಿ ಅಂತೆ ಉತ್ತನೇಳ. ಮಟನ್ ಗಿಟನ್ ಕೋಳಿ ಅದಲ್ಲ. ಅಲ್ಲ, ಆಕ್ಚುಲಿ ನಾವು ಬಂದಿದ್ದು ಬೆಟ್ಟಕ್ಕೆ ಹೋಗ್ಬೇಕಂತ. ಸೊ ಬೆಟ್ಟಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಹಾಗೆ ಬೆಟ್ಟದ್ದು ತಂಗಿ ಹತ್ರ ಹೋಗಿ ಬರುವಂತ. ನೀವು ನಮ್ದ ಸೊ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಬೆಟ್ಟಕ್ಕೆ ಯಾವ ಪ್ರೈವೇಟ್ ಕಾರ್ ಹೋಗ್ಲಿಕ್ಕೆ ಬಿಡುದಿಲ್ಲಂತೆ. ಕೆಳಗೆ ಗುಟ್ಟೆಲಿಟ್ಟುಕೊಂಡು ಗವರ್ಮೆಂಟ್ ಬಸ್ಸಿಗೆ ಹತ್ಕೊಂಡು ಹೋಗ್ಬೇಕಂತೆ. ಸೊ ನಾವು ಪ್ಲಾನ್ ಚೇಂಜ್ ಮಾಡಿದ್ವಿ, ಬೆಟ್ಟಕ್ಕೆ ಹೋಗ್ಲಿಲ್ಲ, ನಾವು ಇಲ್ಲಿ ಬಂದಿದೆ. ಇವತ್ತು ಯಾಕೆ ಮೇನ್ ರೀಸನ್ ಅಂತ ಹೇಳಿ ಸ್ಪೆಷಲ್ ಡೇ ಅಂತ ಹೇಳಿದ್ರೆ ಅದೇ ದೇವಿದು ಹುಟ್ಟಿದಬ್ಬ. ಹಾಗೆ ನಾವೀಗ ಇಲ್ಲಿಗೆ ಬಂದಿದ್ದೇವೆ. ಉತ್ನೇಳಮ್ಮ ಜ್ವಾಲಾಮುಖಿ ಅಂತ. ಇಲ್ಲಿ ಆಕ್ಚುಲಿ ನಾವೆಂತದ್ದು ಪ್ರೇ ಮಾಡಿ ದೇವ್ರ ಹತ್ರ ಹೂ ಕೇಳಿದ್ರೆ ಅದು ಆಗ್ತಾ ಇಲ್ವಾ ಅಂತ ದೇವ್ರು ಹೇಳ್ತಂತೆ. ಅಲ್ಲ ಹೇಳು, ನೆಕ್ಸ್ಟ್ ಹೇಳು. ಹೇಳೆ ದೇವ್ರ ಬಗ್ಗೆ ಹೇಳಿ. ತೋರ್ಸದಲ್ಲಿ ದೇವಸ್ಥಾನ ತೋರಿಸ್ಬಿಡಿ. ಒಂದು 20 ವರ್ಷ 30 ವರ್ಷದಿಂದ ಅವರೇ ಇವರು ಉತ್ನಳ್ಳಿ ಮಾರಮ್ಮ ಅಂತ
ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಂತ ಕರೀತಾರೆ. ಹೇಳಕ ಹೇಳಿ. ಚಾಮುಂಡೇಶ್ವರಿ ತಂಗಿ ಮಹಿಷಾಸುರ ಸಂಹಾರ ಮಾಡ್ಬೇಕಾದ್ರೆ ಈ ತಾಯಿ ನಾಗೆ ಮೇಲೆ ಯುದ್ಧ ಮಾಡಿರೋದ್ರಿಂದ ಒಂದು ತೊಟ್ಟು ರಕ್ತನೂ ಬಿಳ್ದೇರಂಗ್ ನೋಡ್ಕೊಂಡವ್ರೆ. ಅವಾಗ ಫಸ್ಟ್ ತಾಯಿ ಎಷ್ಟೇ ಜನ ಮಹಿಷಾಸುರನ ಯುದ್ಧ ಮಾಡಿದ್ರು ರಕ್ತದಿಂದ ಉತ್ಪತ್ತಿ ಆಯ್ತಿರುತ್ತೆ. ಆದ್ರೆ ಅದಕ್ಕೇನೆ ಈ ತಾಯಿ ನಾಗೆ ಮೇಲೆ ಯುದ್ಧ ಮಾಡಿದಾಗ ಎಲ್ಲಾ ರಕ್ತನ ಕುಡಿದಾಗ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಉತ್ನಾಳಮ್ಮ ಏನಪ್ಪ ಊರಿನ ನಾಲ್ಗಿದ್ದೋಳೆ ಅಂತ ಇಷ್ಟೆಲ್ಲ ಬಂದಿದೆ. ಇದು ದೇವರಿಗೆ ಮಡ್ಲಕ್ಕಿ ಅಂತ ಕೊಡ್ತಾರೆ. ಆಗ ಬಂದಾಗ ದೊಡ್ಡ ಟಾಯ್ಲೆಟ್ ಬರ್ತಿತ್ತು. ಹಾಗೆ ನಾವು ಹುಡುಗ ಬಂದು ಬನ್ನಿ ತೋರಿಸ್ತೀವಿ ಟಾಯ್ಲೆಟ್ ಅಲ್ಲಿ ಉಂಟು ಅಂತ. ಹಾಗೆ ದಾನ ಕೊಡ್ತೀವಿ. ದಾನ ಕೊಟ್ಟು ಅಲ್ಲಿ ಹೋದ ನೀರಿಲ್ಲ ಎಂತೆಲ್ಲ ಕ್ಲೀನ್ ಇಲ್ಲ. ಅವ ಮಾಡಿ ನಾವು ಮತ್ತೆ ಬರದ ಒಳಗ್ ಹೋಗ್ ಬರ. ಇದೇ ದೇವಸ್ಥಾನ. ಸೊ ಈ ಕರ್ಪೂರ ನಾವಿಲ್ಲಿ ಹಚ್ಬೇಕು ಮತ್ತೆ ಒಳಗ್ ಹೋಗುದು. ತಾತ ಫೋಟೋ ತೆಗಿತಿದ್ದೆ ಅಲ್ಲ, ಡ್ರೋನ್ ಬಿಡ್ತಿದ್ದ ಅಂತ ಗೊತ್ತಾಗ್ತಿಲ್ಲ. ನೋಡಿ ಗೈಸ್, ಹೋಟೆಲ್ ಅಲ್ಲ ಡೆಕೋರೇಷನ್. ಹರಿಪ್ರಿಯಾ, ಏನದು ಎಕ್ಸ್ಪ್ಲೈನ್ ಮಾಡು. ಯಾವ ದೇವ್ರು ಏನು ಹೇಳು, ಗಟ್ಟಿ ಹೇಳಿ. ಹಾ, ಏನು ಅದೇನಕ್ಕೆ ಇಲ್ಲಿ ಬಂತು? ಸನ್ಮಾನ ಯಾಕೆ ಮಾಡ್ತಿದ್ದಾರೆ? ಅದೇನು ಇಲ್ಲಿ ಬಂದಿರೋದು? ಚಾಮುಂಡಿ ಬೆಟ್ಟದಲ್ಲಿ ಇರತ್ತಾನೆ. ಹೌದಾ? ಅದಕ್ಕೆ ಎಲ್ಲಿಗೆ ಹೋಗುತ್ತೆ? ಹೌದಾ? ಮತ್ತೆ ಹೇಗೆ ನಿಮ್ಮ ಊರ ಬಗ್ಗೆ ಹೇಳಿ. ಯಾಕೆ ಇಷ್ಟು ನಾಚಿಕೆ ಪಡ್ತಿದ್ದೀರಾ? ಹೇ ಹೀರೋ, ಅದ್ ಯಾರು ಬಂದಿರೋದು? ಯಾರು? ನೀನಾ? ಬಂದ ನಾವು ಚಪ್ಪಲಿ ಹಾಕಲ್ಲ. ಓ, ನನ್ನ ಹೆಂಡ್ತಿದು ಒಂದು ಚಪ್ಪಲಿ ಅಂಗಡಿ, ಇನ್ನೊಂದು ಡ್ರೆಸ್. ಇದು ಮೈಸೂರು ಬಂದ್ರೆ ಇಲ್ಲಿ ಬರ್ಲಿಲ್ಲ, ಅವಳು ನಿದ್ರೆ ಬರಲ್ಲ ಅಂತೆ. ಅಲ್ಲೇನೆ ಸ್ಟೇಜ್. ನೀವು ರೋಡ್ ಅನ್ನು ಬ್ಲಾಕ್ ಮಾಡಿ ಅಂತ ಹೇಳುವಾಗ ಎಂಡ್ ಅಂತ ಎಗ್ರಿಸಬೇಡಿ. ಇಲ್ಲೇ ನೋಡಿ, ರೋಡ್ ಅನ್ನು ಸ್ಟೆಬಲ್ ಹಾಕಿ ಬ್ಯಾರಿಕೇಡ್ ಹಾಕಿ ಬ್ಲಾಕ್ ಮಾಡಿ ಇನ್ನೊಂದು ರೋಡ್ ಓಪನ್ ಮಾಡಿ ಹೋಗ್ತಾ ಇದೆ. ಇಟ್ಸ್ ಹ್ಯಾಪಿ ಮೂಮೆಂಟ್ಸ್. ಅಮ್ಮನ ಲೆಕ್ಕದ ಕಮ್ಮಿಯಿಂದ ಶಾಪಿಂಗ್ ಅಂತೆ. ಇವರು ಬಿಲ್ ಮಾಡೋ ಚರಿತ್ರ ನೋಡಿದ್ರೆ ಇನ್ನು ಎಷ್ಟು ಕಮ್ಮಿ ಅಂತ ಆಗುದು ಅಂತ ಗೊತ್ತಿಲ್ಲ, ನೋಡೋಣ. ಎಂಜಾಯಿಂಗ್ ದ ಮೂಮೆಂಟ್. ಮನೆಗೆ ರಿಟರ್ನ್ ಹೋಗ್ತಾ ಇದೆ. ಯಾರು ನೋಡ್ಲಿಕ್ಕೆ ಆಗ್ಲಿಲ್ಲ, ಅಲ್ಲಿ ಕ್ರೌಡ್ ಹೆವಿ ಉಂಟು. ಆದ್ರೆ ತೊಂದರೆ ಇಲ್ಲ, ನೆಕ್ಸ್ಟ್ ಟೈಮ್ ಬರುವಾಗ ಹೋಗೋಣ. ಹೌದು, ಆಗ ಹೋದ ಏಜ್ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ನನ್ನ ಲೆಕ್ಕದಲ್ಲಿ. ತೋರಿಸಿ ಬನ್ನಿ. ಯಬ್ಬಾ, ನಾನು ಹೊತ್ತಲೇ ಇಲ್ಲ. ನಮ್ಮಲ್ಲಿ ಚಿಕ್ಕ ಮಗು ಕುಗ್ಗಿಡ್ಕೊಂಡು ಆಡ್ತಾ ಉಂಟು. ಸ್ಟೇಜ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ ಗೈಸ್. ನಡ್ಡು ರೋಡಲ್ಲಿ ನೋಡಿ, ಇದೇ ರೋಡ್, ಈ ಎಂಡ್ ಬ್ಲಾಕ್ ಮಾಡಿ ಸ್ಟೇಜ್ ಹಾಕಿದ್ದಾರೆ. ನಾಟಕದ ಹೆಸರು ಗೊತ್ತಿಲ್ಲ, ಆದ್ರೆ 9 ಗಂಟೆಗೆ ಸ್ಟಾರ್ಟ್ ಅಂತ ಗೊತ್ತು. ಲಿಮಿಟೆಡ್ ಚೇರ್ಸ್ ಓನ್ಲಿ. ಸೊ ಬೇಗ ಬಂದ್ರೆ ಚೇರ್ ಹಿಡ್ಕೊಂಡು ಕೂತ್ಕೊಳ್ಬಹುದು, ಇಲ್ಲದ್ರೆ ಸ್ಕೂಟಿಯಲ್ಲಿ ಕೂತ್ಕೊಳ್ಬಹುದು. ಬಟ್ ಸೆಟ್ ಮಾತ್ರ ಚಂದ ಉಂಟು. ಕಾರಲ್ಲಾಗೆ ಕಾಮಿಡಿ ಸಾಂಗ್ ಇಡ್ಬೇಕಂತೆ. ಅಲ್ಲ, ಸಾಂಗ್ ನಾನು ಕೇಳಿದ್ದೇನೆ, ಅದು ಕಾಮಿಡಿ ಸಾಂಗ್ ಫಸ್ಟ್ ಆಗಿ ಕೇಳಿದ್ದು. ಏನು
ಇದು ಕಾಮಿಡಿಯಾ? ದೊಡ್ಡ ರಾಕ್ಸ್. ಇದು ದೊಡ್ಡನ ಪ್ರಕಾರ ಕಾಮಿಡಿ. ಈಗ ಎಲ್ಲಾರು ಬಂದಿದ್ದೀರಾ ಮೈಸೂರ್ಗೆ. ಕೆಜಿ ಕೊಪ್ಪಳಲ್ಲಿ ಹಬ್ಬ ಹೆಂಗಿತ್ತು? ಚೆನ್ನಾಗಿತ್ತ? ಸೂಪರ್. ನಾವು ಮೈಸೂರಿಗೆ ಮಾಡಿದ್ವಿ. ಹೋಳಿಗೆ ಮೈಸೂರು ತಿಂದ್ವಿ. ಚಾಮುಂಡಿ ಹಬ್ಬ ನೋಡಿ, ಚಾಮುಂಡಿ ದೇವಿ ನೋಡ್ರಿ. ಪಟಾಕಿ ನೋಡಿ ಅಂತ ಪಟಾಕಿ ದೇವಿ ಮೆರವಣಿಗೆ ಮತ್ತೆ ತುಂಬಾ ಖುಷಿ ಆಯ್ತು ನೋಡಿ. ನಮ್ಮ ಹಬ್ಬ ಹೆಂಗಿತ್ತು? ಹಬ್ಬ ಸೂಪರ್ ಇತ್ತು. ಸೂಪರ್ ಇತ್ತಾ? ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನೀವು? ನಾವು ಸಾಧಾರಣ ಒಂದು 20 ವರ್ಷದಿಂದ ಬರ್ತಾ ಇದ್ದೇನೆ. 20 ವರ್ಷ. ಕಾವ್ಯ, ಕಾವ್ಯ ನಿನ್ನ ಎಕ್ಸ್ಪೀರಿಯನ್ಸ್? ಅದು ನಾನ್ ವೆಜ್ ಜಾಸ್ತಿ. ಶಶು ವರ್ಷದಿಂದ ಬರ್ತಿದ್ದೀರಾ? ನಾನು ಇದೇ ಫಸ್ಟ್. ಹೆಂಗಿದೆ ಆಂಟಿ ಕೆಜಿ ಕೊಪ್ಪಳಲ್ಲಿ ಹಬ್ಬ ಮೈಸೂರಲ್ಲಿ? ತುಂಬಾ ಜೋರಾಗಿದೆ, ತುಂಬಾ ಚೆನ್ನಾಗಿದೆ, ನೋಡ್ಲಿಕ್ಕೆ ತುಂಬಾ ಮಜಾ ಇದೆ. ಮತ್ತೆ ಅದು ಅಲ್ಲದೆ ಇವತ್ತು ಚಾಮುಂಡೇಶ್ವರಿದು ವರ್ಧಂತಿ ಬೇರೆ. ತುಂಬಾ ಖುಷಿ ಆಯ್ತು. ಚಾಮುಂಡಿ ಅಮ್ಮನ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಮಾತ್ರ ಸಾಧ್ಯ ಇಲ್ಲ ಇವತ್ತಿನ ರಶ್. ಇವತ್ತು ನಾಳೆ ನಿಮ್ಗೆ ಹೋಗಕ್ಕೆ ಆಗಲ್ಲ. ಅದಕ್ಕೋಸ್ಕರ ಇನ್ನೊಂದ್ಸರ್ತಿ ಬಂದು ಚಾಮುಂಡಿ ಅಮ್ಮನ ನೋಡ್ಬೇಕು. ತುಂಬಾ ಎಂಜಾಯ್ ಆಯ್ತು, ತುಂಬಾ ಖುಷಿ ಆಯ್ತು. ಚೇತನ್ ಅವರೇ ನೀವು? ನೆಕ್ಸ್ಟ್ ಸಂಗೀತ ಅವರೇ ನಿಮ್ದು? ಫಸ್ಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ನಮ್ ಕಡೆ ಹಬ್ಬ ಮಾಡಿದ್ರೆ ನಾವು ವೆಜ್ ಮಾಡ್ತೀವಿ, ಆದ್ರೆ ಈ ಕಡೆ ನಾನ್ ವೆಜ್. ನೀವ್ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್. ಸೂಪರ್ ಆಗಿದೆ. ಮೈಸೂರು ಬರ್ತಾನೆ ಇರ್ತೀವಿ. ಚಾಮುಂಡಿ ಫಸ್ಟ್ ಟೈಮ್ ಬರ್ತೀವಿ. ತಾತ ಹೇಳಿ ತಾತ ನಿಮ್ಮ ಎಕ್ಸ್ಪೀರಿಯನ್ಸ್. ಮಗಳನ್ ಕೊಟ್ಟಿದ್ದೀರಾ ಮೈಸೂರ್ಗೆ? ಮಗಳ ಕಡೆಯಿಂದ ಭಾರಿ ಗಮ್ಮತ್ತಾ? ದಿವ್ಯಾ ನಿಂದ ಹೇಳು. ನಾನು ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್. ಚೆನ್ನಾಗಿದ್ಯಾ ಹಬ್ಬ? ಚರಣು ಹೇಳಿ ಸರ್. ಒಳ್ಳೆ ಇತ್ತು, ಗಮ್ಮತ್ತಾಯ್ತು. ಗಮ್ಮತ್ತಾಗಿತ್ತಾ? ನಿನ್ನ ಎಕ್ಸ್ಪೀರಿಯನ್ಸ್ ಹೇಳಮ್ಮ. ಮದ್ವೆ ಆಗಿಂದ ಇಲ್ಲಿ ಕಂಟ ಬಂದಿದ್ಯಾ? 37 ವರ್ಷ ಆಯ್ತು. ಅಲ್ಲ 37 ವರ್ಷ ಆಯ್ತು. ನಿನ್ನ ಎಕ್ಸ್ಪೀರಿಯನ್ಸ್ ಹೇಳಮ್ಮ. ಸೂಪರ್ ಆಗಿದೆ ಮೈಸೂರು. ಮೈಸೂರು ಅಂದ್ರೆ ಮೈಸೂರು ಮಲ್ಲಿಗೆ, ಮೈಸೂರು ಪಾಕು ಸೂಪರ್. ಚಾಮುಂಡೇಶ್ವರಿ? ಚಾಮುಂಡೇಶ್ವರಿ ನಮ್ ದೇವ್ರು. ಅಮ್ಮ ಅವಳು ಮುತ್ಯಾಲಮ್ಮ ಚಾಮುಂಡೇಶ್ವರಿ ನಮ್ಮಮ್ಮ. ಓಕೆ ನಿಮ್ದು ಹೇಳಿ. ಮೈಸೂರಿಗೆ ಬರ್ತಾ ಇದ್ದೀರಾ? ಒಂದು 20 ವರ್ಷದಿಂದ ಬರ್ತಾ ಇದ್ದೇನೆ. ಹಬ್ಬನು ಚೆನ್ನಾಗಾಯ್ತು. ಊಟ ಚೆನ್ನಾಯ್ತಾ? ಊಟ ಚೆನ್ನಾಗಿತ್ತು, ದೇವ್ರ ದರ್ಶನ ಆಯ್ತು, ಚೆನ್ನಾಗಿತ್ತು. ಪ್ರೋಗ್ರಾಮ್ ಮುಗಿಸ್ತದೆ ಬೆಳಗ್ಗೆ. ಈಗ ನಾವು ಮೈಸೂರಿಂದ ರಿಟರ್ನ್ ಊರಿಗೆ ಹೋಗ್ತಾ ಇದ್ದೇವೆ. ನನ್ನ ವೈಫ್ ಫುಲ್ ಬ್ಯಾಚ್ ಹುಷಾರಿಲ್ಲ ಆಯ್ತು. ನಿನ್ನೆ ರಾತ್ರಿ ಫುಲ್ ಟಯರ್ಡ್, ಕೋಲ್ಡ್ ಎಲ್ಲ ಆಯ್ತು. ಈಗ 9 ಗಂಟೆ. ನಂಗೆ 2 ಗಂಟೆಗೆ ಲಾಗಿನ್ ಆಗಿಕೊಂಡು 2:30 ಬಟ್ ನೋಡೋ ಎಷ್ಟು ಗಂಟೆ ರೀಚ್ ಆಗ್ತದೆ. ನಾವು ಮಡಿಕೇರಿಯಿಂದ ಇಳಿತಾ ಇದ್ದೇವೆ. ಇಳಿಯುವಾಗ ಇಲ್ಲೊಂದು ಚಿಕ್ಕೊಂದು ಫಾಲ್ ಸಿಗುತ್ತೆ, ಎಲ್ಲರಿಗೂ ಗೊತ್ತುಂಟು. ಬಟ್ ತುಂಬಾ ಚಂದನ ಉಂಟು ಈಗ ನೋಡ್ಲಿಕ್ಕೆ. ಇಲ್ಲಿ ನೋಡ್ಬೋದು. ಇದರಿಗೆ ಬಿಸಿ ಬಿಸಿಯಾಗಿ ಕೋಡಿ ತಿನ್ಲಿಕ್ಕೆ ಮನಸ್ಸು ಬರ್ತಾ ಉಂಟು. ಸೊ ಒಂದು ಕೋಡಿ ತಕೊಂಡು ವಾಟರ್ ಫಾಲ್ಸ್ ನ ಎಂಜಾಯ್ ಮಾಡ್ತಾ